ಓಂ ಶಾಂತಿ. ಆತ್ಮೀಯ ಸಜ್ಜನರೇ, ಬಂಧುಗಳೇ, ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕುತೂಹಲ ಇದೆ. ಹಳ್ಳಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭಗವಂತ ಈ ಸೃಷ್ಟಿಗೆ ಬಂದಿದ್ದಾನೆ. ಈ ಸೃಷ್ಟಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಸೃಷ್ಟಿಯೇ ಪರಿವರ್ತನೆ ಆಗಬೇಕಾಗಿದೆ. ಯಾಕೆಂದರೆ ಸೃಷ್ಟಿಯಲ್ಲಿ ಅಧರ್ಮ ಅಂತಕ್ಕಂಥದ್ದು ಮಿತಿಮೀರಿ ಹೋಗಿದೆ. ಈ ಅಧರ್ಮವನ್ನು ದೂರ ಮಾಡಿ ಮತ್ತೆ ಸದ್ಧರ್ಮ ಸ್ಥಾಪನೆ ಮಾಡಬೇಕು. ಇದು ಮನುಷ್ಯ ಕೆಲಸ ಅಲ್ಲ, ಭಗವಂತನ ಕಾರ್ಯ. ಅದು ನಡೀತಾ ಇದೆ, ಅದನ್ನೆಲ್ಲರಿಗೂ ತಿಳಿಸ್ಬೇಕು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಿರೂಪಿಸಲಾಯಿತು. ಇದು ಆರಂಭವಾದ್ದು ಮಂಗಳೂರಿನಲ್ಲಿ. ಅದನ್ನು ಪ್ರೇರಣೆ ಕೊಟ್ಟಂಥವರು ನಮ್ಮ ಮೌಂಟ್ ಅಬ್ನಲ್ಲಿರ್ತಕ್ಕಂಥ ರಾಜಯೋಗಿ ಕರುಣಾಜಿಯವರು, ತುಂಬ ಹಿರಿಯ ಸಹೋದರು, ಕರ್ನಾಟಕದವರು. ಇದಕ್ಕೆ ಪೂರ್ಣವಾಗಿ ಪ್ರೇರಣೆ ಸಹಕಾರ ಕೊಟ್ಟಂಥವರು ಮಂಗಳೂರಿನಲ್ಲಿರ್ತಕ್ಕಂಥ ಧರ್ಮರಾಜವರು, ಕೇಶವಣ್ಣ, ಪ್ರಶಾಂತಣ್ಣ, ಇನ್ನೂ ಅನೇಕ ಸಹೋದರ ಸಹೋದರಿಯರು ಅಲ್ಲಿರ್ತಕ್ಕಂಥವ್ರು. ಇದಕ್ಕೆ ಪೂರ್ಣ ನಮಗೆ ಪದೇ ಪದೇ ಬಂದು ನಮಗೆ ಮಾರ್ಗದರ್ಶನ ನೀಡ್ತಿದ್ದಂಥವ್ರು ಅಂದರೆ ನಮ್ಮ ಮಧುವನದಲ್ಲಿರ್ತಕ್ಕಂಥ ಮೃತ್ಯುಂಜಯಣ್ಣನವರು ವಿಶೇಷವಾಗಿ ನಮಗೆ ಸಹಕಾರ ಕೊಡ್ತಾಯಿದ್ರು. ಹಾಗೆ ಮಧುವನದಲ್ಲಿರ್ತಕ್ಕಂಥ ಕರ್ನಾಟಕ ಸಹೋದರ ಸಹೋದರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮತ್ತು ಮಧ್ಯದಲ್ಲಿ ಬಂದು ನಮಗೆಲ್ಲ ರೀತಿ ಸಹಕಾರ ಕೊಡ್ತಾಯಿದ್ರು. ಆ ಟೀಮ್ನಲ್ಲಿ ಒಂದು ಗ್ರೂಪ್ ಇತ್ತು, ಅದು ಗೈಡಿಂಗ್ ಗ್ರೂಪ್ ಅಂತ. ನಾವುಗಳೆಲ್ಲ ಏನು ಮಾಡ್ತಿದ್ವಿ ಅಂದರೆ, ನಾವು ಮೊದಲೇ ಹೋಗ್ತಾಯಿದ್ವಿ, ಎಲ್ಲಿ ಏನೇನು ಕಾರ್ಯಕ್ರಮ ನಿರೂಪಣೆ ಮಾಡಬೇಕು, ಭಾಷಣದ ಕಾರ್ಯಕ್ರಮ, ಸ್ಕೂಲು ಕಾಲೇಜುಗಳ ಕಾರ್ಯಕ್ರಮ ಅಥವಾ ಪಬ್ಲಿಕ್ ಕಾರ್ಯಕ್ರಮ ಎಲ್ಲೆಲ್ಲಿ ಭಾಗವಹಿಸಬೇಕು ಅದರಲ್ಲಿ ಭಾಗವಹಿಸ್ತಾಯಿದ್ವಿ. ಅದಕ್ಕೆ ಮೊದಲೇ ಕಾರ್ಯಕ್ರಮವನ್ನು ಸೆಟ್ ಮಾಡ್ತಾಯಿದ್ವಿ. ನಮ್ಮ ಜೊತೆಗೆ ಮಣಿಪಾಲ್ನಿಂದ ಶಂಕರ್ ಜಾಧವ್ ಅಂದ್ಬಿಟ್ಟು ಅವ್ರದ್ದೊಂದು ಜಾದು ಒಂದು ಪ್ರೋಗ್ರಾಮ್ ಇರ್ತಾಯಿತ್ತು. ಎಲ್ಲ ಕಡೆಗೂ ಅವ್ರು ಬರ್ತಾಯಿದ್ರು. ಅವ್ರದ್ದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಎಲ್ಲರನ್ನೂ ಆಕರ್ಷಣೆ ಮಾಡ್ತಾಯಿತ್ತು. ತುಂಬ ಒಳ್ಳೆಯ ಸೇವೆನ ಅವ್ರು ಮಾಡಿಕೊಟ್ರು. ಅವ್ರು ಎಷ್ಟು ನಾವು ಚಿರಋಣಿಗಳು ಅಂತಂದರೆ ಹೇಳಲಿಕ್ಕೆ ಅಸಾಧ್ಯ. ತಂದೆ, ತಾಯಿ, ಮಗ, ಮಗಳು, ಸೊಸೆ ಇಷ್ಟು ಜನ ಕೂಡ ಭಾಗವಹಿಸ್ತಾಯಿದ್ರು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಎಲ್ಲಿ ನಾವು ಎಕ್ಸಿಬಿಷನ್ ಇಡ್ತಾಯಿದ್ದೋ ಅಲ್ಲಿ ಜನಗಳು, ನಾವು ಮೊದಲೇ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಬರ್ತಾಯಿದ್ರು, ಎಲ್ಲ ವಿಚಾರ ಕೇಳ್ತಾಯಿದ್ರು, ಅವರು ಪ್ರೇರಣೆನೂ ಕೊಡ್ತಾಯಿದ್ರು. ಮತ್ತು ಬೇರೆಯವರು ಕೂಡ ಹೋಗಿ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಪ್ರೇರಣೆ ಕೊಡ್ತಾಯಿದ್ರು. ಸಾಕಷ್ಟು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾಯಿತ್ತು. ತಾಲ್ಲೂಕು ಲೆವೆಲ್ನ ನಾವು ಕಾರ್ಯಕ್ರಮ ಆರಂಭ ಆಗಬೇಕಾದ್ರೆ ಮೊದಲೇ ಸರ್ವೆ ಮಾಡ್ತಾಯಿದ್ವಿ. ಅಲ್ಲಿ ವ್ಯವಸ್ಥೆ ಹೇಗಿದೆ, ಉಳ್ಕೊಳ್ಳಿಕ್ಕೆ ಅಣ್ಣಂದರೆ ಯಾಕಂದರೆ ಉಳ್ಕೊಳ್ಳೋ ವ್ಯವಸ್ಥೆ ಏನಿದೆ, ಎಲ್ಲಿ ಎಕ್ಸಿಬಿಷನ್ ಇಡ್ತೀವಿ, ಮತ್ತೊಂದು ಎಲ್ಲ ಸರ್ವೆ ಮಾಡಬೇಕಾಯಿತು. ಅದಕ್ಕೂ ಕೂಡ ಪೂರ್ಣವಾಗಿ ಎಲ್ಲರದ್ದು ಸಹಕಾರ ಕೊಟ್ಟಿದ್ದಾರೆ. ಆದರೆ ನಾವು ಏನು ಹೇಳ್ತಿದ್ವೋ ಅದನ್ನು ಪೂರ್ಣವಾಗಿ ಪ್ರೀತಿಯಿಂದ ಸ್ವೀಕರಿಸ್ತಾಯಿದ್ರು. ನಾವು ಹೇಳಿದಂಥ ರೀತಿಯಲ್ಲಿ ಅವರು ಸಹಕಾರ ಕೊಡ್ತಾಯಿದ್ರು. ನಮ್ಮ ಬಸವರಾಜನವರಾಗಿರಲಿ, ಅಥವಾ ನಮ್ಮ ಪ್ರೇಮ್ ಸಿಂಹಣ್ಣರಾಗಲಿ, ಅಥವಾ ನಮ್ಮ ಲಕ್ಷ್ಮೀ ಅಕ್ಕವರಾಗಲಿ, ಅಂಬಿಕಾ ಅಕ್ಕವರಾಗಲಿ, ಬೆಳಗಾಂನಲ್ಲಿ ಅಂಬಿಕಾ ಅಕ್ಕವರಿರಲಿ, ಯಾರೇ ಆಗಲಿ, ಎಲ್ಲರೂ ಕೂಡ ಪೂರ್ಣವಾಗಿ ಸಹಕಾರ ಕೊಟ್ಟಿರೋದು ಅದೊಂದು ವಿಶೇಷವಾಗಿರ್ತಕ್ಕಂಥದ್ದು. ಅವ್ರು ಎಷ್ಟು ಪ್ರೇರಣೆ ಮಾಡ್ತಿದ್ರಪ್ಪ ಅಂತಂದರೆ, ನಾವು ಇನ್ನೂ ಚೆನ್ನಾಗಿ ಸೇವೆ ಮಾಡಬೇಕು, ಇನ್ನೂ ಉತ್ಸಾಹದಿಂದ ಹೋಗಬೇಕು ಅನ್ನೋದು ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ಸಾಹ ಬೆಳೀತಾಯಿತ್ತು. ಮತ್ತು ಯಾವುದೇ ಪ್ರೆಸ್ ಮೀಟ್ ಮಾಡಬೇಕಾದ್ರೂ ಕೂಡ ನಾವು ಪ್ರೆಸ್ನವರಲ್ಲಿ ಎಲ್ಲ ವಿಚಾರ ತಿಳಿಸ್ಬಿಟ್ಟು ಕೊನೆಗೊಂದು ಪ್ರಶ್ನೆ ಹಾಕ್ತಾಯಿದ್ವಿ. 10 ಪ್ರಶ್ನೆ ಕೇಳ್ತಾಯಿದ್ವಿ. ನಮ್ಮ ಮನಸ್ಸಿನ ಆರೋಗ್ಯನ ಹೆಂಗೆ ಇಟ್ಕೊಂಡಿದ್ವಿ, ಮನಸ್ಸಿನ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಂಡ್ರೆ ಮಾತ್ರ ಸಮಾಜದಲ್ಲಿ ಒಳ್ಳೆಯ ಸಮಾಜವನ್ನು ಮಾಡ್ಬೋದು. ಅದಕ್ಕೆ ನಾನು 10 ಪ್ರಶ್ನೆ ಕೇಳ್ತಾಯಿದ್ವಿ. ಅದನ್ನು ವಿಲಿಯಂ ಮಿನಿಂಗರ್ ಅಂತಕ್ಕಂಥವ್ರು ಅಮೇರಿಕಾ ದೇಶದ ಒಬ್ಬ ಮನೋವಿಜ್ಞಾನಿ. 10 ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾಯಿದ್ವಿ, ಯಾವುದಾದ್ರು ಒಂದು ಪ್ರಶ್ನೆಗೆ ಹೌದು ಅಂತಂದರೆ ನೀವು ಮಾನಸಿಕವಾಗಿ ಆರೋಗ್ಯವನ್ನು ಕಳ್ಕೊಂಡಿದ್ದೀರ. ಅದನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಮನಸ್ಸಿಗೆ ಶಾಂತಿ ಮಾಡ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನು ಮಾಡಬೇಕು. ಅದಕ್ಕೆ ಅನೇಕ ವಿಜ್ಞಾನಿಗಳು ಅದಕ್ಕೆಲ್ಲ ಸಪೋರ್ಟ್ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಅದನ್ನ ಹೇಳ್ತಾಯಿದ್ರು. ಅದನ್ನೆಲ್ಲ ನಾವು ಅದನ್ನ ಅವ್ರು ತಿಳಿಸ್ತಾಯಿದ್ವಿ. ಸಾಮಾನ್ಯ ಎಲ್ಲ ಕಡೆಯೂ ಕೂಡ ಹೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ನಮಗೆ ಮನಸ್ಸಿನ ಕಾಯಿಲೆ ಇದೆ ಅಂತ ಒಪ್ಕೊಳ್ತಾಯಿದ್ರು ಪ್ರೆಸ್ನಲ್ಲಿ. ಅದೇ ರೀತಿ ಪೇಪರ್ಗಳಲ್ಲೂ ಕೂಡ ಅವ್ರು ಹಾಕ್ತಾಯಿದ್ರು, ಟಿ ವಿನಲ್ಲೂ ಕೂಡ ಅದು ಬರ್ತಾಯಿತ್ತು. ವಿಶೇಷ ಏನಪ್ಪ ಅಂದರೆ, ಪ್ರತಿನಿತ್ಯನೂ ಕೂಡ ಪೇಪರ್ನಲ್ಲಿ, ಟಿ ವಿಗಳಲ್ಲಿ ಈ ಒಂದು ವಿಚಾರ ಬರ್ತಾಯಿತ್ತು. ತಾಲ್ಲೂಕು ಲೆವೆಲ್ನಲ್ಲಿ ಎಲ್ಲಿ ಎಕ್ಸಿಬಿಷನ್ ಇಡ್ತಾಯಿದ್ದೀವಲ್ಲ, ಸದಾ ಕಾಲಕ್ಕೂ ರಶ್ ಇರ್ತಾಯಿತ್ತು. ಬೆಳಿಗ್ಗೆಯಿಂದ ಸಂಜೆ ತನಕ ಶಾಲಾ ಮಕ್ಕಳು, ಕಾಲೇಜಿನ ಮಕ್ಕಳು ಮತ್ತು ಪಬ್ಲಿಕ್ಸು ತುಂಬ ಜನ ಬಂದು ವಿಚಾರ ತಿಳ್ಕೊಳ್ತಾಯಿದ್ರು. ಜೊತೆಗೆ ರಾಜಯೋಗ ಶಿಬಿರದಲ್ಲೂ ಕೂಡ ಭಾಗವಹಿಸ್ತಾಯಿದ್ರು. ಕೆಲವು ಕಡೆ ತುಂಬ ಯಶಸ್ವಿಯಾಗಿ ನಡೆದಿದೆ. ಅಲ್ಲಿ ಸೇವಾ ಕೇಂದ್ರ ಕೂಡ ಹೊಸದಾಗಿ ಓಪನ್ ಆಗಿದೆ.
ನಂತರ ಇನ್ನು ಕೆಲವು ಕಡೆ ನಮಗೆ ಪ್ರೋಗ್ರಾಮೇ ಮಾಡೋಕ್ಕಾಗ್ತಿರ್ಲಿಲ್ಲ, ಅಂತಹ ಪರಿಸ್ಥಿತಿ ಇತ್ತು. ಕಾರಣ ಏನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ ಜನಗಳಲ್ಲಿ ಒಂದು ಒಳ್ಳೆಯ ಭಾವನೆ ಇರಲಿಲ್ಲ. ನಾವು ಅವ್ರನ್ನೇ ದೂರ್ತಾ ಇಲ್ಲ, ಏಕೆಂದರೆ ಅವ್ರ ಬಗ್ಗೆ ಯಾರೋ ತಪ್ಪು ಗೈಡ್ ಮಾಡಿದರು. ಹಾಗಾಗಿ ಅಲ್ಲಿ ನಮ್ಮ ಸೇವಾಕ್ಕೆ ಅಂತ ಬೆಳೆದಕ್ಕೆ ಅವಕಾಶ ಕೊಡ್ತಿರಲಿಲ್ಲ. 2-3 ಕಡೆ ಅಂತ ಇತ್ತು. ಆಗ ನಾವೇನು ಮಾಡಿದ್ವಿ, ಪೂರ್ಣ ಟೀಮನ್ನೇ 100 ಜನಗಳನ್ನು ಕೂಡ, ಸೈಕಲ್ 20 ಸೈಕಲ್ಗಳು, ಮೋಟ್ರ್ ಬೈಕ್ ಎಲ್ಲವೂ ಕೂಡ ಪೂರ್ತ ಅಲ್ಲಿ ಹೋಗಿ ದೊಡ್ಡದಾಗಿ ಪ್ರೋಗ್ರಾಮ್ ಮಾಡಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಅವೇರ್ನೆಸ್ ತರ್ತಾಯಿದ್ವಿ. ಹಾಗಾಗಿ ಯಾರ್ಯಾರು ವಿರೋಧಿಗಳಿದ್ರೋ ಅವರೆಲ್ಲರೂ ಸುಧಾರಣೆ ಆಗ್ತಾರೆ. ಎಲ್ಲಿ ಸೈಟೇ ಕೊಟ್ಟಿರಲಿಲ್ಲ ಅಲ್ಲಿ ಸೈಟ್ ಕೊಡ್ತಾ ಹೋಗ್ತಾರೆ. ಎಲ್ಲಿ ಸಹಕಾರ ಕೊಡೋಕ್ಕಾಗಲ್ಲ ಅಂದರೂ ಪೂರ್ಣ ಸಹಕಾರ ಕೊಡ್ತಾರೆ. ಅದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಭಗವಂತನ ನೆನಪಿನಲ್ಲಿ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ವಿ. ಇನ್ನೂ ಮುಂದಕ್ಕೆ ಹೋದರೆ ತಾಲ್ಲೂಕು ಲೆವೆಲ್ನಲ್ಲಿಗಿಂತಲೂ ಕೂಡ ಹಳ್ಳಿ ಲೆವೆಲ್ನಲ್ಲಿ ಜನಗಳು ತುಂಬ ಆಸಕ್ತಿಯಿಂದ ಕೇಳ್ತಾರೆ, ಭಾವನೆಯಿಂದ ಕೇಳ್ತಾರೆ. ಜೊತೆಗೆ ಅವ್ರಿಗನ್ಸುತ್ತೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ಇನ್ನು ಕೆಲವರು ಹೇಳ್ತಾಯಿದ್ರು, ನಮ್ಮೂರಿನಲ್ಲೇ ಒಂದು ಶಾಖೆ ತೆಗೀರಿ, ನಾವು ನಿಮ್ಮ ಪೂರ್ಣ ಸಹಕಾರ ಕೊಡ್ತೀವಿ, ವ್ಯವಸ್ಥೆ ಮಾಡ್ತೀವಿ, ನಮ್ಮಲ್ಲಿ ಕ್ಲಾಸ್ ಮಾಡಿ ಅಂತಲೂ ಕೂಡ ಕೆಲವು ಕಡೆ ಹೇಳ್ತಾಯಿದ್ರು. ಆಗ ಹಾಸನದಲ್ಲಿ ಕೆಲವು ಕಡೆ ಕ್ಲಾಸಸ್ಸು ಆರಂಭ ಆಯಿತು. ಮತ್ತು ಅನೇಕರು ಪ್ರೇರಣೆ ತಗೊಳ್ತಾಯಿದ್ರು. ಇನ್ನೂ ಕೆಲವು ಕಡೆ ಕೆಟ್ಟ ಅಭ್ಯಾಸ ಬಿಟ್ಟಿರ್ತಕ್ಕಂಥದ್ದು ಅನೇಕರು ಪ್ರತಿಜ್ಞೆ ಮಾಡ್ತಾಯಿದ್ರು, ಇವತ್ತಿನ ನಾವು ಕೆಟ್ಟ ಅಭ್ಯಾಸ ಬಿಟ್ಬಿಡ್ತೇವೆ. ಅಥವಾ ಆಲ್ಕೋಹಾಲ್ ಇರ್ಬೋದು, ಅಥವಾ ಮದ್ಯಪಾನ ಇರ್ಬೋದು, ಅಥವಾ ಗುಟ್ಕಾ ಇರ್ಬೋದು, ಅಥವಾ ಇನ್ಯಾವುದೇ ಕೆಟ್ಟ ಅಭ್ಯಾಸ ಅವರು ಪ್ರತಿಜ್ಞೆ ಮಾಡಿ ಬಿಡ್ತಕ್ಕಂಥದ್ದು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇತ್ತು. ಇದೆಲ್ಲರ ಜೊತೆಗೆ ನಮ್ಮ ರಥ ಒಂದು ಹೋಗ್ತಿತ್ತಲ್ಲ, ಅದರಲ್ಲಂತೂ ತುಂಬ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇತ್ತು. ಜನ ಬರ್ತಾಯಿದ್ರು, ಚಿತ್ರಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ತುಂಬ ಆಸಕ್ತಿಯಿಂದ ಕೇಳ್ತಾಯಿದ್ರು. ಕೊನೆಗೆ ಅವ್ರು ಹೇಳ್ತಾರೆ, ನಿಮ್ಗೇನು ನಮ್ಮ ಸಹಕಾರ ಕೊಡಬೇಕು. ಅವ್ರು ನಮ್ಮ ಸಹೋದರ ಹೇಳ್ತಾಯಿದ್ರು, ನೀವೇನು ಸಹಕಾರ ಕೊಡಬೇಕಾದಿಲ್ಲ, ನೀವು ಇದ್ರ ಲಾಭ ಮಾಡ್ಕೊಳ್ಳಿ. ಹಾಗಾದ್ರೆ ಲಾಭ ಮಾಡ್ಕೊಳ್ಳೋದು ಹೇಗೆ? ಅವ್ರು ಹೇಳ್ತಾಯಿದ್ರು, ಇಂಥ ಕಡೆ ನಮ್ಮ ಬ್ರ್ಯಾಂಚ್ ಇದೆ, ಅಲ್ಲಿ ಹೋಗಿ ವಿಚಾರ ತಿಳ್ಕೊಳ್ಳಿ. ಕೊನೆಗೆ ಅನೇಕ ಕಡೆ ಏನು ಮಾಡ್ತಿದ್ರು ಅಂತಂದರೆ, ಅಲ್ಲಿ ಬ್ರ್ಯಾಂಚ್ಗೆ ಹೋಗ್ತಿದ್ರು, ಅಲ್ಲಿರ್ತಕ್ಕಂಥ ಹಿರಿಯ ಸಹೋದರನ ಭೇಟಿ ಮಾಡ್ತಾಯಿದ್ರು. ನಮ್ಮಲ್ಲಿ ಬನ್ನಿ, ನಾವೆಲ್ಲ ಸಹಕಾರ ಕೊಡ್ತೀವಿ, ನಮ್ಮಲ್ಲಿ ಒಂದು ಶಾಖೆ ತೆಗೀರಿ, ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಮಾಡಿ, ನಮ್ಮ ಕೊನೆ ಪಕ್ಷ 1 ಗಂಟೆ ಭಗವಂತ ಜ್ಞಾನ ಕೊಡಿ ಅಂತ ಅವ್ರು ಹೇಳ್ತಾಯಿದ್ರು. ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಭಾವನೆ ವಿಶೇಷವಾಗಿರ್ತಕ್ಕಂಥ ಭಾವನೆ. ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ರು ಕೂಡ ತುಂಬ ಭಾವನೆಯಿಂದ ಬರ್ತಾಯಿದ್ರು, ಕೇಳ್ತಾಯಿದ್ರು, ಜೀವನ ಪರಿವರ್ತನೆ ಮಾಡ್ಕೊಳ್ತಾಯಿದ್ರು. ಹಾಗಂತ ದಕ್ಷಿಣ ಕರ್ನಾಟಕ ಸಾಧಾರಣ ಅಂತಲ್ಲ, ಇವರಲ್ಲೂ ವಿಶೇಷತೆ ಇದೆ. ಅನೇಕ ಕಡೆ ಅವರು ಕೂಡ ಗೀತಾ ಪಾಠಶಾಲೆ ತೆಗೆಸಿದ್ದಾರೆ, ಪ್ರೇರಣೆ ಕೊಟ್ಟಿದ್ದಾರೆ. ಮತ್ತು ಇವತ್ತು ಕೂಡ ಅವರು ನಮ್ಮಲ್ಲಿ ರೆಗ್ಯುಲರ್ ಕ್ಲಾಸ್ಗೆ ಬರ್ತಾಯಿದ್ದಾರೆ. ಯಾಕಪ್ಪ ಅಂತಂದರೆ ಎಲ್ರಿಗೂ ಅನಿಸುತ್ತೆ ನಮ್ಮ ಜೀವನಕ್ಕೆ ಏನೋ ಒಂದು ಹೊಸದು ಬೇಕು. ಇಲ್ಲಿ ತನಕ ನಾವು ಕೇಳ್ತಾಯಿದ್ದೀವಿ, ಆ ಕತೆ ಈ ಕತೆ ಎಲ್ಲರ ಕತೆ ಕೇಳ್ತಾಯಿದ್ದೀವಿ, ಪ್ರಪಂಚದವ್ರದ್ದು ಎಲ್ಲರ ಕತೆ ಕೇಳ್ತಾಯಿದ್ದೀವಿ, ಮಹಾತ್ಮರ ಕತೆ ಕೇಳ್ತಾಯಿದ್ವಿ, ದೇವಾತ್ಮರ ಕತೆ ಕೇಳ್ತಾಯಿದ್ವಿ, ಋಷಿಗಳ ಕತೆ ಕೇಳ್ತಾಯಿದ್ವಿ. ಆದರೆ ನಮ್ಮ ಕತೆ ಟೆನ್ಷನ್ ಇನ್ನೂ ಜಾಸ್ತಿ ಆಗ್ತಾಯಿದೆ, ಆರೋಗ್ಯ ಕೆಡ್ತಾ ಇದೆ, ವಾತಾವರಣ ಕೆಡ್ತಾ ಇದೆ, ಮಕ್ಕಳ ಜೀವನ ಸುಧಾರಣೆ ಆಗ್ತಾಯಿಲ್ಲ, ಮಕ್ಕಳು ಸಮಾಧಾನ ಇಲ್ಲ, ಪರಿವಾರಕ್ಕೆ ಸಮಾಧಾನ ಇಲ್ಲ, ಎಲ್ಲ ಕಡೆ ಅಸಮಾಧಾನ ಆಗ್ತಾಯಿದೆ. ಮತ್ತು ನಮ್ಮ ಕತೆ ಹೇಳ್ಕೊಳ್ಳೋರು ಅವ್ರಿಗೆ ಹೇಳ್ತಾಯಿದ್ವಿ, ಇಲ್ಲಿ ತನಕ ಬೇರೆಯವ್ರ ಕತೆ ಕೇಳಿದ್ದಾಯಿತು, ಅದು ಈಗ ನಮ್ಮ ಕತೆ ಕೇಳೋಣ. ಏಕೆಂದರೆ ನಮ್ಮ ಜೀವನ ಅಂದ್ರೇನು, ನಮ್ಮ ಭವಿಷ್ಯ ಅಂದ್ರೇನು, ನಮ್ಮ ಆರೋಗ್ಯ ಅಂದ್ರೇನು, ನಾವು ಹೇಗಿರಬೇಕು, ನಮ್ಮ ಮನೆ ಹೇಗಿಟ್ಕೋಬೇಕು. ಮನೆ ಅಂತಂದರೆ ಬರೀ ಹಣ ಸಂಪಾದನೆ ಮಾಡಿದೆ ಮನೆ ಅಲ್ಲ, ಮನೆ ಕಟ್ಟೋದೇ ಮುಖ್ಯ ಅಂತ ಅಲ್ಲ, ಅಥವಾ ಒಂದು ಉದ್ಯೋಗ ಸೇರ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ. ಸಂಪಾದನೆಯನ್ನು ಮಾಡಬೇಕು, ಉದ್ಯೋಗನೂ ಮಾಡಬೇಕು, ಇರ್ಲಿಕ್ಕೆ ಮನೆಯೂ ಬೇಕು, ಫ್ಯಾಮಿಲಿನೂ ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಕೂಡ ಸಂತೋಷದಿಂದ, ಆರೋಗ್ಯದಿಂದ, ಪ್ರೀತಿಯಿಂದ ಬಾಳಬೇಕು. ಈ ಮಾತು ಎಲಗಡಿಸ್ತಾ ಇತ್ತು. ಹಾಗಾಗಿ ಅನೇಕ ಫ್ಯಾಮಿಲಿಗಳು ಬಂದು ತಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ಪ್ರೇರಣೆ ಪಡ್ಕೊಂಡು ಹೋಗ್ತಾಯಿದ್ರು. ಈ ಸೇವೆ ನಮಗೆ ಎಷ್ಟು ಸಮಾಧಾನ ಆಗ್ತಿತ್ತು ಅಂತಂದರೆ, ನಮಗೆ ಶ್ರಮ ಅನ್ನಿಸ್ತಿರಲಿಲ್ಲ. ಪ್ರತಿನಿತ್ಯನೂ ಕೂಡ ಸಂಜೆ ಅವರು ರಿಪೋರ್ಟ್ ಕೊಡ್ತಾಯಿದ್ರು, ಇಂಥ ಕಡೆ ಇಂಥ ಸೇವೆ ಆಯಿತು, ಈ ರೀತಿ ಹಳ್ಳಿನಲ್ಲಿ ಉತ್ತರ ಕೊಟ್ಟರು, ಈ ರೀತಿ ಸಹಕಾರ ಕೊಟ್ಟರು ಅಂತಾಗ ನಮಗೆ ತುಂಬ ಸಮಾಧಾನ ಆಗ್ತಿತ್ತು. ಮತ್ತು ಜನಗಳು ಕೂಡ ತುಂಬ ಸಮಾಧಾನ ಆಗ್ತಿತ್ತು. ನಮ್ಮ ಗುರಿ ಏನು ಅಂದರೆ, ಯಾವ ಸಾಮಾನ್ಯ ಜನರಿಗೂ ಕೂಡ ಈ ಸತ್ಯ ಗೊತ್ತಾಗಬೇಕು. ಭಗವಂತ ಬಂದಿದ್ದಂತೆ, ಈ ಪ್ರಪಂಚದಲ್ಲಿ ಮಹತ್ ಕಾರ್ಯ ಮಾಡ್ತಾಯಿದ್ದಾನಂತೆ, ಈ ಪ್ರಪಂಚ ಪರಿವರ್ತನೆ ಆಗುತ್ತಂತೆ, ಹೊಸ ಪ್ರಪಂಚ ಬರುತ್ತಂತೆ, ಈ ದುಃಖದ ಪ್ರಪಂಚ ಹೋಗಿ ಸುಖದ ಪ್ರಪಂಚ ಬರುತ್ತೆ, ಅಶಾಂತಿಯ ಪ್ರಪಂಚ ಹೋಗಿ ಶಾಂತಿಯ ಪ್ರಪಂಚ ಬರುತ್ತೆ. ಅದು ಮುಂದೆ ಬರುತ್ತೆ, ಅದು ಬೇರೆ ವಿಚಾರ. ಆದರೆ ಈ ಸಮಯದಲ್ಲಿ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರು. ಇಲ್ಲಿ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ಅನುಭವ ಮಾಡಿದ್ರೆ ಮುಂದಿನ ಪ್ರಪಂಚ ಹೋಗೋದು ಮುಂದಿನ ವಿಚಾರ. ನಾಳೆ ವಿಚಾರ ಇಂಪಾರ್ಟೆಂಟ್ ಅಲ್ಲ, ಇವತ್ತಿನ ವಿಚಾರ ಇಂಪಾರ್ಟೆಂಟ್. ಯಾಕೆ ಮನುಷ್ಯ ಏನಾಗಿದ್ದಾನೆ, ಹಗಲು ರಾತ್ರಿ ಕಳೆದೋದನ್ನೇ ಯೋಚನೆ ಮಾಡ್ತಾನೆ. ನೆನ್ನೆನಾಯಿತು, ಅದು ಹಂಗಾಯಿತು, ಹೀಗಾಯಿತು, ಕಳೆದೋದು ಯೋಚನೆ ಮಾಡ್ತಾನೆ. ಮುಂದೇನು ಬಂದಿಲ್ಲ, ಮುಂದೊಂದು ಯೋಚನೆ ಮಾಡ್ತಾನೆ, ಅವನಿಗೇನು ಗೊತ್ತೇ ಇಲ್ಲ. ನಾವು ಹೇಳ್ತೀವಿ,
ಕಳೆದೋದು ಜಾಸ್ತಿ ಯೋಚನೆ ಮಾಡಿ. ಎಷ್ಟು ಕಳೆದೋಗಿರ್ತಕ್ಕಂಥದ್ದು ಯೋಚನೆ ಮಾಡ್ತಿರೋ, ಸತ್ತೋಗಿರ್ತಕ್ಕಂಥ ಹೆಣನ ಹೂತಿರ್ತಕ್ಕಂಥ ಹೆಣವನ್ನು ಮತ್ತೆ ಮೇಲಕ್ಕೆ ಎತ್ತಿದ್ರೆ ವಾಸನೆ ಬರ್ತದೆ, ದುರ್ವಾಸನೆ ಬರ್ತದೆ, ದುರ್ವಾಸನೆ ಜಾಸ್ತಿ ಆಗುತ್ತೆ. ಹಾಗೆಯೇ ಕಳೆದೋಗಿರ್ತಕ್ಕಂಥ ವಿಚಾರ ಮತ್ತೆ ಮತ್ತೆ ಯೋಚನೆ ಮಾಡಿದ್ರೆ ನಮ್ಮ ಆರೋಗ್ಯ ಹೋಗುತ್ತೆ, ನಮ್ಮ ಜೀವನ ಹಾಳಾಗೋಗುತ್ತೆ, ನಮ್ಮ ಭವಿಷ್ಯ ಹಾಳಾಗೋಗುತ್ತೆ. ಅದ್ರ ಬದಲು ಕಳೆದೋಗಿರ್ತಕ್ಕಂಥ ವಿಚಾರ ಫುಲ್ ಸ್ಟಾಪ್ ಹಾಕಿ, ಕಳೆದೋಯ್ತು. ಆದರೆ ಇವತ್ತಿನ ಸಮಯದಲ್ಲ ಇದು ಬಹಳ ಅಮೂಲ್ಯವಾಗಿರ್ತಕ್ಕಂಥ. ಯಾಕೆ? ಸ್ವಯಂ ಭಗವಂತ ಬಂದಿರತಕ್ಕಂಥದ್ದು, ಜ್ಞಾನ ಕೊಡ್ತಕ್ಕಂಥದ್ದು, ನಮಗೆ ಸರಿಯಾಗಿರ್ತಕ್ಕಂಥ ದಾರಿ ತೋರಿಸ್ತಾ ಇದ್ದಾನೆ. ಅಂತಹ ಇಡೀ ಜಗತ್ತಿಗೆ ಸರ್ವಶಕ್ತನಾಗಿರ್ತಕ್ಕಂಥ ಭಗವಂತನೇ ಬಂದಿರಬೇಕಾದ್ರೆ ಅಂತಹ ಭಗವಂತನ ನಮ್ಮ ಜೀವನದಲ್ಲಿ ಸ್ವೀಕರಿಸ್ಬೇಕಲ್ವ, ಅವನ ಭಾಗ್ಯ ಮಾಡ್ಕೋಬೇಕೆ. ಅವನ ಹೆಸರೇ ಭಾಗ್ಯವಿಧಾತ. ಅದು ಭಾರತ ಭಾಗ್ಯವಿದೆ. ಅದು ನಮ್ಮ ಭಾರತ ದೇಶದಲ್ಲಿ ಬಂದರೆ ನಮ್ಮ ಭಾಗ್ಯ ಮಾಡಿಸ್ತಾ ಇದೆ. ಇಡೀ ಜಗತ್ತಿನಲ್ಲಿ ಭಾರತ ಅತ್ಯಮೂಲ್ಯವಾಗಿರ್ತಕ್ಕಂಥ ಜಗತ್ತಿದು, ದೇಶ ಇದು. ಭಾರತ ಅವಿನಾಶಿ ಖಂಡ ಅಂತ ಭಗವಂತ ಬರೋದು ಇಲ್ಲೇ, ಸ್ವರ್ಗ ಸ್ಥಾಪನೆ ಆಗೋದು ಇಲ್ಲೇ, ಮಂದಿಗಳು ಇರೋದು ಇಲ್ಲೇ, ತಪಸ್ಸು ಮಾಡಿದ್ದು ಇಲ್ಲೇ. ಇವತ್ತು ದೇವಾಲಯಗಳು ಸತ್ಸಂಗಗಳು ನಡೀತಾ ಇಲ್ಲೇ ಜಾಸ್ತಿ. 196 ದೇಶದಲ್ಲಿ ಭಾರತ ದೇಶಕ್ಕೆ ತುಂಬ ಬೆಲೆ ಇದೆ. ಅಂತಹ ಭಾರತ ದೇಶ ನಾವಿದ್ದೀವಿ. ಅದಕ್ಕೋಸ್ಕರ ನಾವು ಹಾಕ್ಕೊಂಡಂಥ ಕಾರ್ಯಕ್ರಮ ಸ್ವರ್ಣಿಮ ಕರ್ನಾಟಕ ದರ್ಶನ. ಕರ್ನಾಟಕದಲ್ಲಿ ಏನೇನು ವಿಶೇಷತೆ ಇದೆ, ಆ ವಿಶೇಷತೆ ನಾವು ಹೆಂಗೆ ಬೆಳೆಸ್ಕೋಬೇಕು ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಇನ್ನು ಕೆಲವು ಕಡೆ ಸ್ವಲ್ಪ ಭಾಷಾ ಪ್ರಭಾವ ಇತ್ತಲ್ಲ, ಸ್ವಲ್ಪ ಏರುಪೇರು ಇತ್ತಲ್ಲ, ಅದಕ್ಕೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ವಿ. ಸ್ವರ್ಣಿಮ ಭಾರತ ದರ್ಶನ. ಜನಗಳು ತುಂಬ ಸಮಾಧಾನ ಆಗ್ತಾಯಿತ್ತು. ಏಕೆಂದರೆ ನಮ್ಮ ಭಾರತ ಹೇಗಿದೆ, ನಮ್ಮ ಭಾರತದ ವಿಶೇಷತೆ ಏನು, ಇದನ್ನು ನೆನ್ಪಿಟ್ಕೋಬೇಕು. ಭಾರತ ದೇಶ ಇವತ್ತಿನ ತನಕ ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ. ಆದರೆ ಬೇರೆ ದೇಶಗಳು ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿ ಸಾಕಷ್ಟು ಲೂಟಿ ಮಾಡಿದ್ದಾರೆ. ಇವತ್ತೆಷ್ಟು ನಾವು ಸಾಲಗಾರಾಗಿದ್ದೀವಿ ಅಂದರೆ, ಒಂದು ಮಗು ಹುಟ್ಟಿದ್ರೆ 50,000 ರೂಪಾಯಿ ಸಾಲ ಹೊತ್ಕೊಂಡು ಹುಟ್ಟಿದ್ದೀವಿ. ಸಾಧಾರಣ ಅಲ್ಲ. ಸರ್ಕಾರ ತಿಳ್ಕೊಂಡಿದೆ ವಾಪಸ್ ಕೊಡಬೇಕು ಅಂತ, ವಿದೇಶದಲ್ಲಿ ತಿಳ್ಕೊಂಡಿದ್ರೆ ವಾಪಸ್ ಬರುತ್ತೆ ಅಂತ. ಆದರೆ ಸೃಷ್ಟಿ ನಿಯಮದ ಪ್ರಕಾರ ನಾವು ಕೊಡೋ ಹಂಗೂ ಇಲ್ಲ, ಅವ್ರು ತಗೊಳ್ಳೋ ಹಂಗೂ ಇಲ್ಲ. ಈಗಿನ ಪ್ರಧಾನಮಂತ್ರಿ ಮೋದಿಯವರು ಹೇಳ್ತಿರ್ತಾರೆ, ಭಾರತ ದೇಶದಲ್ಲಿ ಬಂಡವಾಳ ಹೊಡಿ ಅಂದ್ರೆ ಅರ್ಥ ಏನು? ಭಾರತ ದೇಶಕ್ಕೆ ಯಾವ ಹಣ ಬರಬೇಕೋ ಅದು ಬರಲೇಬೇಕಲ್ಲ, ಬಂದೇ ಬರುತ್ತೆ. ಇವತ್ತಲ್ಲ ನಾಳೆ ಬರ್ತದೆ. ಸ್ವಿಸ್ ಹಣ ಬರಬೇಕು, ಬರುತ್ತೆ. ಎಲ್ಲವೂ ವಾಪಸ್ ಬರುತ್ತೆ. ಆಗ ಸೃಷ್ಟಿ ಬದಲಾವಣೆ ಆಗುತ್ತೆ. ಸೃಷ್ಟಿ ಬದಲಾವಣೆ ಸತ್ಯ, ಅದರಲ್ಲೇನು ಅನುಮಾನ ಇಲ್ಲ. ರಾತ್ರಿ ಹಗಲಾಗೋದು ಸತ್ಯ, ಅದನ್ನು ಯಾವ ಸುಪ್ರೀಂ ಕೋರ್ಟ್ ಸ್ಟೇ ಆಡ್ತಾರೋ ಬರಲ್ಲ. ಈ ಸೃಷ್ಟಿ ಪರಿವರ್ತನೆ ಆಗೋದು ಸತ್ಯ. ಆ ಉತ್ತಮ ಆಗಿರ್ತಕ್ಕಂಥ ಸೃಷ್ಟಿ ನಮಗೆ ಭಾಗ್ಯ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಅಧ್ಯಯನ ಮಾಡಬೇಕಲ್ಲ. ಸುಮ್ಮನೆ ಡಾಕ್ಟರ್ ಇಂಜಿನಿಯರ್ ಆಗಲ್ವಲ್ಲ, ಸ್ವಲ್ಪ ಕಲಿಬೇಕು ತಾನೆ. ಅದು ಒಂದು ಜನ್ಮಕ್ಕಷ್ಟೇ ಅಲ್ವಾ. ಇಲ್ಲಿ ಭಗವಂತ ನಮಗೊಂದು ಚಾನ್ಸ್ ಕೊಟ್ಟಿದ್ದಾನೆ. ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮಯ ಇದು. ಇದಕ್ಕೆ ಡೈಮಂಡ್ ಲೈಫ್ ಅಂತ ಹೇಳ್ತೀವಿ. ಈ ಲೈಫನ್ನು ಏನಾದ್ರು ಬಳಸ್ಕೊಂಡ್ರೆ ಡೈಮಂಡ್ ಲೈಫ್ ಆಗುತ್ತೆ. ಈ ಒಂದು ಜನ್ಮದಲ್ಲಿ 24 ಗಂಟೆ ಹಗಲು ರಾತ್ರಿ ದೊಡ್ಡ ಮನುಷ್ಯ ಏನೂ ತೊಗೊಂಡೋಗಲ್ಲ, ಎಲ್ರಿಗೂ ಗೊತ್ತು, ಚಿಕ್ಕ ಮಕ್ಕಳು ಗೊತ್ತು. ಕೊನೆ ಪಕ್ಷ 1 ಗಂಟೆ 2 ಗಂಟೆ ಬಂದು ನನ್ನಲ್ಲಿ ಏನಿದೆ, ನನ್ನಲ್ಲಿ ಮನಸ್ಸಿದೆ, ಆ ಮನಸ್ಸು ಯಾತಕ್ಕೆ ವೀಕ್ ಆಯಿತು, ಹೇಗೆ ವೀಕ್ ಆಯಿತು, ಅದನ್ನ ಹೆಂಗೆ ಸರಿಪಡಿಸಬೇಕು ಅಂತ ನಮ್ಮದೇ ಮೌಲ್ಯ ಇನ್ಯಾರ್ದು ಬೇಡ, ನಮಗೆ ಬೇರೆ ಯಾರ್ದು ಬೇಡ, ನಮ್ಮದು. ನಮ್ಮ ತಂದೆ ಯಾರು? ಭಗವಂತ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಅಂತ. ತಂದೆ ನೀನು, ತಾಯಿ ನೀನು, ಬಂದು ಅಂತಹ ಪರಮಾತ್ಮನ ಒಂದು ಏನು ವ್ಯಾಲ್ಯೂ ಕೊಡ್ತಾನೆ ಅವನು ನಮ್ಮ ತಂದೆಯಲ್ಲಿರ್ತಕ್ಕಂಥ ಪ್ರಾಪರ್ಟಿ ನಮಗೇನೆ ಗ್ಯಾರಂಟಿ 100%. ಅಂತಹ ಪರಮಾತ್ಮ ನಮಗೆ ಭಾಗ್ಯ ಕೊಡ್ತಾ ಇದ್ಮೇಲೆ ಆ ಭಾಗ್ಯ ಎಲ್ಲರಿಗೂ ಸಿಗಲಿ, ಎಲ್ಲರೂ ಜೀವನ ಪರಿವರ್ತನೆ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ 30,000 ಹಳ್ಳಿಗಳಿಗೂ ಸಂದೇಶ ಕೊಟ್ವಿ. 30 ಜಿಲ್ಲೆಗಳು ನಾವು ಸಂದೇಶ ಕೊಟ್ಟಿದ್ವಿ. ಸುಮಾರು ಎಲ್ಲ ತಾಲೂಕು ಲೆವೆಲಲ್ಲೂ ಕೂಡ ಸಂದೇಶ ಕೊಟ್ಟಿದ್ವಿ. ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಸ್ವೀಕರಿಸಿದ್ರು. ಮತ್ತು ಪ್ರತಿನಿತ್ಯ ಸಂದೇಶ ತಗೊಳ್ತಾಯಿದ್ರು. ಅವ್ರ ಜೀವನ ಸುಧಾರಣೆ ಆಯಿತು. ಅನೇಕರು ಇವತ್ತು ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದಾರೆ. ಅನೇಕ ಕಡೆ ಗೀತಾ ಪಾಠ ಮಾಡ್ತಾಯಿದ್ದಾರೆ. ನಮ್ಮ ಗುರಿ ಏನು? ಎಲ್ಲರೂ ಚೆನ್ನಾಗಿರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಾವು ಚೆನ್ನಾಗಿರೋಣ, ಜಗತ್ತಿನಲ್ಲಿ ಎಲ್ಲರೂ ಚೆನ್ನಾಗಿರೋಣ. ಇದು ಈಶ್ವರ ವಿಷಯದ ಮುಖ್ಯವಾಗಿರ್ತಕ್ಕಂಥ ಗುರಿ. ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ತಮ್ಮೆಲ್ಲರೂ ಕೂಡ ಇಷ್ಟೋ ತನಕ ಆಲಿಸಿದ್ದಕ್ಕೆ ತಮ್ಮೆಲ್ಲರೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಓಂ ಶಾಂತಿ.